ಮದುವೆ ವಿಡಿಯೋ ನೋಡೋ ಹೊತ್ತಿಗಾಗಲೇ ನೈಟ್ ಆಗಿ ಹೋಗ್ಬಿಟ್ಟಿತ್ತು. ಅದಾದಮೇಲೆ ಊಟ ಎಲ್ಲ ಮಾಡ್ಕೊಂಡು ಸೀದಾ ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ನಮ್ಮ ದೊಡ್ಡಮ್ಮನೂ ಅಜ್ಜಿನೂ ಮನೆಗೆ ಕರೆದಿದ್ವಿ, ಇಲ್ಲಿಗೆ ಬನ್ನಿ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು. ಬೆಳಗ್ಗೆನೇ ಇಂಟ್ರೆಸ್ಟಾಗಿ ಟಿ ವಿ ನೋಡ್ತಾಯಿದ್ರು, ಅದು ಸೀರಿಯಲ್ನ. ಸರಿ ಅಂತ ಅಂದ್ಬಿಟ್ಟು ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ರು. ನಾವು ಇನ್ನೂ ಯಾರೂ ತಿಂಡಿ ತಿಂದಿರಲಿಲ್ಲ, ಅದಕ್ಕೆ ಎಲ್ಲರೂ ಜೊತೇಲಿ ಕೂತ್ಕೊಂಡು ಇಡ್ಲಿ ಮತ್ತು ಫ್ರೈ ಮಾಡಿದರು ಅಮ್ಮ. ಅದನ್ನು ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಮನೆಯಲ್ಲೇ. ತಿಂಡಿ ಎಲ್ಲ ತಿನ್ಕೊಂಡು ಬರೋ ಹೊತ್ತಿಗೆ ಮಧ್ಯಾಹ್ನ ಆಗೇ ಹೋಗ್ಬಿಟ್ಟಿತ್ತು. ಸರಿ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮಮ್ಮರೆಲ್ಲ ಹೇಳಿದ್ರು, ಏನಾದರೂ ನಾನ್ ವೆಜ್ ಏನಾದರೂ ಮಾಡೋಣ ಇಲ್ಲೂ ಅಂತ ಅಂದ್ಬಿಟ್ಟು ಅಂದರು. ಅದಕ್ಕೆ ಸರಿ ಅಂತ ಜ್ಯೂಸ್ ಎಲ್ಲ ಕುಡ್ಕೊಂಡು ಕೋಳಿ ಅಂಗಡಿಗೆ ಬಂದ್ವಿ, ಕೋಳಿ ಹಾಕ್ಸೋಣ ಅಂತ ಅಂದ್ಬಿಟ್ಟು. ಅದನ್ನು ಕೋಳಿ ಎಲ್ಲ ಹಾಕಿಸ್ಕೊಂಡು ಮನೆಗೆ ತೊಗೊಂಡು ಬರೋ ಹೊತ್ತಿಗೆ ಫುಲ್ಲು ಲೇಟಾಗಿ ಹೋಗ್ಬಿಟ್ಟಿತ್ತು. ಸರಿ ಮಧ್ಯಾಹ್ನದ ಅಡುಗೆಗೆ ಏನಾದರೂ ಬಿರಿಯಾನಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮರೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನೇನು ಕೆಲಸ ಮಾಡಲ್ಲ, ಬರೀ ಅಮ್ಮರೇ ಮಾಡೋದು, ನಾನು ಸುಮ್ಮನೆ ವಿಡಿಯೋ ಮಾಡೋದಾಯಿತು ಅಷ್ಟೇ. ನಿನ್ನೆ ಮಂಡೇ ಇದ್ದಿದ್ದರಿಂದ ನಾನ್ ವೆಜ್ ಏನೂ ಮಾಡಲಿಲ್ಲ, ಏಕೆಂದರೆ ಇವ್ರು ಪ್ಲ್ಯಾನ್ ಹಾಕ್ಕೊಂಡು ಬಂದಿದ್ದೆ ನಾನ್ ವೆಜ್ ಮಾಡಬೇಕು ಅಂತ. ಆದರೆ ಮಂಡೇ ಇದ್ದಿದ್ದ ಕಾರಣ ಮಾಡೋಕ್ಕಾಗಿಲ್ಲ. ಸರಿ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ದಿನ ಉಳ್ಕೊಂಡಿದ್ದು ನಾನ್ ವೆಜ್ ಮಾಡಿಬಿಟ್ಟೆ ಹೋಗೋಣ ಅಂತ ಅಂದ್ಬಿಟ್ಟು ಮಾಡಿದ್ರು. ಸರಿ ಅಂತ ನಮ್ಮ ಮನೆಯವರು ಅಷ್ಟೊತ್ತಿಗೆ ಎಲ್ಲರೂ ಬಂದರು, ನಮ್ಮ ಮನೆಯವರು, ನಮ್ಮ ಮಾವ, ಅತ್ತೆ ಎಲ್ಲರೂ ಬಂದಿದ್ದರು. ಸರಿ ಅಂತ ಅಂದ್ಬಿಟ್ಟು ಬಿರಿಯಾನಿ ಮತ್ತು ಕಬಾಬ್ ಮಾಡಿದರು. ಈ ಅಡುಗೆನೂ ಅಷ್ಟೇ ನಾವೇ ಫಸ್ಟ್ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿದ್ವಿ. ನಾವು ಊಟ ಮಾಡಾದ್ಮೇಲೆ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ರು. ನಮ್ಮ ಕೃತಿ ಇವತ್ತು ಬಂದಿರಲಿಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಕಾಲಲ್ಲಿ ಎಲ್ಲರನ್ನೂ ತೋರಿಸ್ತಾ ಇದ್ವಿ. ಬಾ ಅಂತ ಅಂದ್ಬಿಟ್ಟು ಹೇಳಿದ್ವಿ, ಅವ್ನು ನಾನ್ ವೆಜ್ ತಿನ್ನಲ್ಲ ಅದಕ್ಕೆ. ಸರಿ ಅಂತ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವ್ರು ಏನು ಮಾಡಿದ್ವಿ, ಈಚೆ ಹೋಗಬೇಕಾಗಿತ್ತು, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ಶಾಪ್ ಹತ್ರ ಹೋದ್ವಿ. ನನಗಂತೂ ಒಂದು ಸ್ವಲ್ಪ ಈಚೆ ಹೋಗೋದು ಅಂದರೂ ಸಿಕ್ಕಾಪಟ್ಟೆ ಖುಷಿ. ಅದಕ್ಕೆ ನಮ್ಮ ಮನೆಯವ್ರು ನೋಡಿ ಹೇಗೆ ಆಡ್ತಿದ್ರು ಅಂತ. ನಾವು ಅಲ್ಲಿಂದ ಸೀದಾ ನಾವು ಶಾಪ್ ಹತ್ರ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಬಟ್ಟೆ ಅಂಗಡಿ ಹತ್ರ ಹೋದ್ವಿ. ನಮ್ಮ ಅಪ್ಪಂಗೆ ಒಂದು ಜೊತೆ ಬಟ್ಟೆ ತೊಗೊಂಡು ಅಲ್ಲಿಂದ ಸೀದಾ ನಮ್ಮ ಮನೆಯವ್ರು ಕ್ಯಾಬ್ ಬುಕ್ ಮಾಡಿಬಿಟ್ಟು ಕಳಿಸಿದ್ರು. ನಮ್ಮ ಮನೆಯವ್ರಿಗೆ ಹೇಳಿ ಸಾಕಾಗಿ ಕೊನೆಗೆ ನಾನೇ ನೀರು ಕ್ಯಾನ್ ಎತ್ಕೊಂಬಂದ್ಬಿಟ್ಟೆ. ಏಕೆ ಅಂತಂದರೆ ಅವರಿಗೆ ನೆನಪೇ ಆಗ್ತಿರ್ಲಿಲ್ಲ ಅದಕ್ಕೆ. ಹಾಂ ಇವನು ಹೇಳ್ತಾನೆ, ಲೊಕೇಶನ್ ಹೇಳು ಬರು. ಬಾಯ್ ಬಾಯ್. ನಾನು ಬಂದಿದ್ದ ಆಟೋದಲ್ಲಿ ಅವ್ರನ್ನೂ ಕಳಿಸಿದ್ದಾಯಿತು. ನಾನು ಹೇಳ್ದೆ, ಅವರು ಹೊರಟು ನಿಂತಿದ್ರು, ಪಾಪ ಮಾತಾಡ್ಸೋಕ್ಕೆ ಆಗಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಅವರು ಹೊರಟ್ರು. ಆಮೇಲೆ ಇವತ್ತು ನಮ್ಮ ಅಪ್ಪನ ಬರ್ಡೇ ಇದ್ದಿದ್ದ ಕಾರಣ ನಾವು ಬರ್ಡೇ ಮಾಡೋಣ ಅಂತ ಅಂದ್ಬಿಟ್ಟು ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದ್ವಿ. ಎಲ್ಲರೂ ಇದ್ರಲ್ವ, ಅದಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪಂಗೆ ಸರ್ಪ್ರೈಸಾಗಿ ಬರ್ಡೇ ಪ್ಲ್ಯಾನ್ ಮಾಡಿ ಬರ್ಡೇ ಮಾಡಿದ್ದಾಯಿತು. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಯಿತು. ಎಲ್ಲರೂ ಇದ್ರಲ್ಲ, ಇದೇ ಫಸ್ಟ್ ವರ್ಷ ಅನಿಸುತ್ತೆ ನಮಗೆ ಎಲ್ಲರೂ ಇದ್ದು ನಾವು ಈ ಸತಿನೇ ಬರ್ಡೇ ಮಾಡ್ಕೊಳ್ಳೋದಕ್ಕಾಗಿದ್ದು. ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಬರ್ಡೇ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಎಲ್ಲರೂ ಇದ್ದರು, ನಮ್ಮ ಮಾಮ ಕೂಡ ಬಂದಿದ್ದ, ಎಲ್ಲರೂ ಬಂದಿದ್ದರು. ಚೆನ್ನಾಗಿತ್ತು. ತುಂಬ ದಿನಗಳೇ ಆಗಿತ್ತು ಎಲ್ಲರೂ ಸೇರಿ. ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ಅಂತಂದರೆ, ನಮ್ಮ ಅಪ್ಪಂಗೆ ಖುಷಿ ಆಯಿತೋ ಇಲ್ವಾ, ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಲ್ಲರೂ ಬಂದಿದ್ದಂತೂ. ಅಯ್ಯೋ ಇಲ್ಲಿ ಕೇಕ್ ಆಗಿತ್ತಾ? ಬರ್ಡೇ ಎಲ್ಲ ಮುಗಿಸ್ಕೊಂಡು ಮತ್ತೆ ಪುನಃ ಊಟ ಮಾಡಿಕೊಂಡು ನಾವು ಸೀದಾ ಅಲ್ಲಿಂದ ಹೊರಟ್ವಿ. ನನಗೋಸ್ಕರ ಅಂತ ಊರಿಂದ ಬಂದು ಇಷ್ಟೆಲ್ಲ ಮಾಡಿದ್ರು. ನನಗಂತೂ ತುಂಬಾ ಖುಷಿಯಾಯಿತು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.